ಹಾರ್ಮುಸ್ ಜಲಸಂಧಿ ಮೇಲೆ ಈಗಾಗಲೇ ಇರಾನ್ ನಿಯಂತ್ರಣ ಸಾಧಿಸೋದಕ್ಕೆ ಮುಂದಾಗ್ತಾ ಇರುವಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಇರಾನ್ನ ಈ ಹೊಸ ನಿಯಂತ್ರಣದ ಕ್ರಮಕ್ಕೆ ಜಗತ್ತು ತತ್ತರಿಸಿ ಹೋಗ್ತಾ ಇದೆ. ಹಾರ್ಮುಸ್ ಜಲಸಂಧಿ ಮೇಲೆ ಇರಾನ್ ಹಿಡಿತವನ್ನ ಸಾಧಿಸ್ತಾ ಇದೆ. ಹಿಡಿತ ಸಾಧಿಸೋ ಹಾಗೆ ಮಾಡಿದ್ದು ಅಮೆರಿಕಾನೇ. ಮತ್ತೆ ಹಡಗುಗಳಿಗೆ ಬ್ರೇಕ್ ಹಾಕ್ತಾ ಇದೆ ಇರಾನ್ ಸೇನೆ. ದುಡ್ಡು ಕಟ್ಬಿಟ್ಟು ಮುಂದಕ್ಕೆ ಹೋಗಿ ಅಂತಿದ್ದಾರೆ. ಬೋಟ್ಸ್ವಾನ್ ಧ್ವಜವನ್ನ ಹೊಂದಿದಂತಹ ಹಡಗು ಯೂಟರ್ನ್ ಹೊಡಿಬೇಕಾಗಿ ಬಂತು. ಹಾರ್ಮುಸ್ ಜಲಸಂಧಿಯಲ್ಲಿ ಶಿಪ್ಗಳನ್ನು ತಡೆ ಹಿಡಿದು ಯಾವುದನ್ನು ಬಿಡಬೇಕು ಯಾವುದನ್ನು ಬಿಡಬಾರ್ದು ಅನ್ನೋದನ್ನ ಇರಾನ್ ಡಿಸೈಡ್ ಮಾಡ್ತಾ ಇದೆ. ಮತ್ತೆ ಓನರ್ಶಿಪ್ ಟೈಟಲ್ ಅನ್ನ ಇರಾನ್ಗೆ ಕೊಟ್ಟು ಎಂಥ ಪ್ರಮಾದವನ್ನ ಅಮೆರಿಕ ಮಾಡಿದೆ ಅನ್ನೋದರ ಬೆಲೆ ಕೇವಲ ಒಂದೇ ದಿನದಲ್ಲಿ ಗೊತ್ತಾಗ್ತಾ ಇದೆ. ಈ ಧೈರ್ಯನೂ ಮಾಡೋದಕ್ಕೆ ಯಾಕೆ ಹೋಗಲ್ಲ ಶಿಪ್ಗಳು ಅಂತ ಹೇಳಿದ್ರೆ, ಸಮುದ್ರದ ಕೆಳಗಡೆ ಹಬ್ಬಿರುವಂತಹ ಸಿ ಮೈನ್ಗಳು ಅಂದರೆ ಸ್ಫೋಟಕಗಳು ಒಂಚೂರು ಧೈರ್ಯ ಮಾಡಿ ಮುಂದೆ ಬಂದರೂ ಕೂಡ ಶಿಪ್ಪೆ ಬ್ಲಾಸ್ಟ್ ಆಗುತ್ತೆ. ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಶಿಪ್ಗಳು ಲಾಸ್ ಆದರೆ ಮಾಲೀಕರಿಗೆ ದೊಡ್ಡ ನಷ್ಟ ಆಗುತ್ತೆ. ಈ ಕಾರಣಕ್ಕೆ ಧೈರ್ಯ ಮಾಡುವಂತಹ ಪ್ರಮೇಯಕ್ಕೆ ಯಾರೂ ಹೋಗ್ತಾ ಇಲ್ಲ. ಅಲ್ಲಿ ಅವರೇ ಬಿಟ್ಟರೆ ಮುಂದಕ್ಕೆ ಬರ್ತಿದ್ದಾರೆ, ಇಲ್ಲಾಂದರೆ ಯೂಟರ್ನ್ ಹೊಡೆಯೋದು ಅಥವಾ ಅಲ್ಲೇ ನಿಂತಿದ್ದ ಜಾಗದಲ್ಲೇ ಸ್ಟ್ಯಾಚ್ಯೂ ಆಗುವಂತಹ ಕೆಲಸ ಆಗ್ತಿದೆ.